ಬಡವರಿಗೆ ಸೇರ್ಬೇಕಾದಂತಹ ಅಕ್ಕಿ ದಂಧೆಕೋರರ ಪಾಲ ಆಗ್ತಿದೆ ಅನ್ನುವಂತಹ ವಿಚಾರ ಹೊಸ ವಿಚಾರ ಏನಲ್ಲ. ಬಟ್ ಇದು ಇನ್ನೂ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಬೀಳೋ ಕೆಲಸ ಆಗ್ತಾ ಇಲ್ಲ ಅನ್ನೋದು ಮಾತ್ರ ದುರಂತ. ನೋಡಿ, ಒಂದು ಜಿಲ್ಲೆಯ ಡೀಟೇಲ್ಸ್ ಕೊಡ್ತಾ ಇದೀವಿ. ಬಳ್ಳಾರಿಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆ, ಹೊರ ರಾಜ್ಯಕ್ಕೆ ಸಾಗಾಟ ಆಗ್ತಾ ಇದೆ ರಾಜ್ಯದ ಪಡಿತರ ಅಕ್ಕಿ. ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ಅಡ್ಡೆ ಮೇಲೆ ತಡರಾತ್ರಿ ರೇಡ್ ಆಗಿದೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ರಿಂದ ಈ ದಾಳಿ ಆಗಿದೆ ಅನ್ನೋದ್ರ ಮಾಹಿತಿ. ಗುಜರಾತ್ಗೆ ಪಡಿತರ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇತ್ತು ಗ್ಯಾಂಗ್. ಕೇವಲ ಗುಜರಾತ್ ಅಂತ ಅಲ್ಲ, ನಮ್ಮ ರಾಜ್ಯದ ಅಕ್ಕಿ ನಿಮ್ಗೆ ಉತ್ತರ ಪ್ರದೇಶದಲ್ಲೂ ಸಿಗುತ್ತೆ, ಜಮ್ಮು ಕಾಶ್ಮೀರದಲ್ಲೂ ಸಿಗುತ್ತೆ. ದಾಳಿ ವೇಳೆ ನೋಡಿ, ಒಂದು ದಾಳಿ ವೇಳೆ ಪತ್ತೆ ಆಗಿರೋದು 500ಕ್ಕೂ ಹೆಚ್ಚು ಚೀಲಗಳು. 8 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಳ್ಳಾರಿ ಮೂಲದ ಶ್ರೀಧರ್ ಎಂಬಾತನಿಂದ ಈ ಸಾಗಾಟ ಆಗ್ತಾ ಇತ್ತು. ಬಟ್ ಅವನೇನಾ ಕಿಂಗ್ ಪಿನ್ ಅಂತ ಕೇಳಿದ್ರೆ ಈಗ ಸದ್ಯಕ್ಕೆ ಉತ್ತರ ಕೊಡೋದಕ್ಕಾಗಲ್ಲ. ಬಟ್ ಒಂದು ಮೇನ್ ರೋಲನ್ನಂತೂ ಆತ ನಿಭಾಯಿಸ್ತಾ ಇದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಎಷ್ಟು ದಾಸ್ತಾನಾಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ನ್ಯಾಯಬೆಲೆ ಅಂಗಡಿಗಳಿಗೆ ಹೋದರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಅವ್ರು ಡೇಟ್ ಫಿಕ್ಸ್ ಮಾಡ್ತಾರೆ. ಅವರೇ ಒಳ್ಳೆ ಲ್ಯಾಂಡ್ ಲಾರ್ಡ್ಗಳ ರೀತಿಯಲ್ಲಿ ವರ್ತಿಸ್ತಾರೆ. ಏನಕ್ಕೆ ಅಂದರೆ ಇಲ್ಲಿ ಕಾಳಸಂತೆಯಲ್ಲಿ ಅದನ್ನು ಮಾರಾಟ ಮಾಡಬೇಕಲ್ಲ. ಬಡವರಿಗೆ ಹೋದರೆ ಅವ್ರ ಹೊಟ್ಟೆ ತುಂಬುತ್ತೆ, ಕಾಳಸಂತೆಯಲ್ಲಿ ಹೋದರೆ ನಮ್ಮ ಜೇಬ್ ತುಂಬುತ್ತೆ. ಈ ಲೆಕ್ಕಾಚಾರ. ಹತ್ತು ಜನ ಇದ್ರು, 4 ಜನ ಓಡೋಗಿದ್ದಾರೆ. ಇದೆಲ್ಲ ಡೀಟೇಲ್ಸ್ ತಗೊಳ್ಳಿ. ಅದರಲ್ಲಿ 100 ಸ್ಟೇಟ್, ಒಂದೊಂದು ಸ್ಟೇಟಿಂದ ಒಂದೊಂದು ಬಂದಿರೋವೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಎಷ್ಟು ಸಮಯದಿಂದ ಈ ಭಾಗದಲ್ಲಿ ಈ ವಹಿವಾಟು ನಡೀತಾ ಇತ್ತು? ಒಂದು ಎರಡನೇದು, ಈಗ ವಶಕ್ಕೆ ಪಡೆದಿದ್ದಾರಲ್ಲ ಅವ್ರದ್ದೆಲ್ಲ ಹಿನ್ನೆಲೆ ಏನು ಅಂತ? ಮಮತಾ, ಬಳ್ಳಾರಿಯಲ್ಲಿ ಬಹುದಿನಗಳಿಂದಲೂ ಕೂಡ ಅಕ್ರಮ ಪಡಿತರ ಅಕ್ಕಿ ದಂಧೆ ನಿರಂತರವಾಗಿ ನಡೀತಾ ಇದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆನೂ ಕೂಡ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಸಾಕಷ್ಟು ವರದಿಗಳನ್ನು ಕೂಡ ಪ್ರಸಾರ ಮಾಡಿತ್ತು. ಮತ್ತೆ ಇದೀಗ ಎಷ್ಟೇ ವರದಿಗಳನ್ನ ಪ್ರಸಾರ ಮಾಡಿದ್ರು ಸಹಿತ ದಂಧೆಕೋರರು ತಮ್ಮ ದಂಧೆಯನ್ನು ಮಾತ್ರ ನಿಲ್ಲಿಸಿರಲಿಲ್ಲ. ಹೀಗಾಗಿ ತಡರಾತ್ರಿ 1 ಗಂಟೆ ಸುಮಾರಿಗೆ ಬಳ್ಳಾರಿ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ರಾಜೇಶ್ HD ಅವರು ತಡರಾತ್ರಿ ದಾಳಿ ಮಾಡೋದ್ರ ಮೂಲಕ ಒಟ್ಟು 523 ಚೀಲ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ದಂಧೆಕೋರರು ನಿರಂತರವಾಗಿ ದಂಧೆಯನ್ನು ಮಾಡ್ತಾನೆ ಬರ್ತಾ ಇದ್ರೆ, ಅದು ಕೂಡ ಒಂದೊಂದು ಬಾರಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಂದು ಜಾಗಕ್ಕೆ ಆ ಒಂದು ದಂಧೆಯನ್ನು ಶಿಫ್ಟ್ ಮಾಡ್ತಾ ಇದ್ರು. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ತಡರಾತ್ರಿ ದಾಳಿ ಮಾಡಿರ್ತಕ್ಕಂಥ ರಾಜೇಶ್ ಅವರು ಒಟ್ಟು 523 ಪಡಿತರ ಚೀಲದ ಅಕ್ಕಿಗಳನ್ನ, ಅದ್ರ ಜೊತೆಗೆ ಒಟ್ಟು 8 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದ್ರೆ ಮಮತಾ, ಏನು ಇಷ್ಟೊಂದು ಪ್ರಮಾಣದ ಅಕ್ಕಿಯನ್ನ ಸಂಗ್ರಹ ಮಾಡಿಟ್ಕೊಂಡಿದ್ರು ಪಡಿತರ ಅಕ್ಕಿಯನ್ನ, ಅದಾದ್ಮೇಲೆ ಅದನ್ನ ಲೋಡ್ ಮಾಡಿಕೊಂಡು ತದನಂತರದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನಗಳಿಗೆ ಸಪ್ಲೈ ಮಾಡ್ತಿದ್ರು ಅನ್ನುವಂಥ ಆಘಾತಕಾರಿ ಅಂಶ ಕೂಡ ಬೆಳಕಿಗೆ ಬಂದಿರುವಂತದ್ದು. ಪ್ರತಿ ತಿಂಗಳು ಕೂಡ ಮಂತ್ ಎಂಡ್ ಬಂದಾಗ ಪಡಿತರ ಅಕ್ಕಿಯನ್ನ ಯಾರು ಪಡಿತರದಾರರು ಇರ್ತಾರೆ ಅವ್ರಿಗೆ ಹಂಚಿಕೆಯನ್ನು ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ನೇರವಾಗಿ ದಂಧೆಕೋರರು ಪಡೆದುಕೊಳ್ತಾರೆ. ಮತ್ತೊಂದು ಕಡೆಗೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಪ್ರಮುಖವಾಗಿ ಯಾವ ಸರ್ಕಾರಿ ಚೀಲಗಳಲ್ಲಿ ಅಕ್ಕಿ ಬಂದಿರುತ್ತೋ ಅದೇ ಚೀಲಗಳನ್ನ ಯಥಾವತ್ತಾಗಿ ಸಾಗಾಟ ಮಾಡ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಸಾಕಷ್ಟು ರೀತಿಯಿಂದ ದಂಧೆಕೋರರು ಪ್ರಬಲವಾಗಿ ಬೆಳೆದಿದ್ದಾರೆ. ಎಷ್ಟೇ ದಾಳಿಗಳನ್ನು ಮಾಡಿದ್ರು ಸಹಿತ ಅವರು ಕಂಟ್ರೋಲಿಗೆ ಬರ್ತಿಲ್ಲ. ಸರ್ಕಾರ ಬಡವರ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೋಸ್ಕರ ಪಡಿತರ ಯೋಜನೆ ಜಾರಿಗೆ ತಂದಿದೆ. ಆದ್ರೆ ಅದೆಲ್ಲದೂ ಕೂಡ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಸಾಕಷ್ಟು ದಂಧೆಕೋರರು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದ್ರೆ ಎಷ್ಟೇ ದಾಳಿಗಳನ್ನ ಮಾಡಿದ್ರು ಸಹಿತ ಕಂಟ್ರೋಲಿಗೆ ಬರ್ತಿಲ್ಲ. ಆದ್ರೆ ಇದಕ್ಕೊಂದು ಕಠಿಣ ನಿಯಮವನ್ನು ಜಾರಿಗೆ ತರಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಮುಂದಿದ್ರು ಸಹಿತ ಇದುವರೆಗೂ ಕೇವಲ ನಾವು ಬಡವರ ಹೊಟ್ಟೆಯನ್ನು ತುಂಬಿಸ್ತೀವಿ, ಆ ರೀತಿ ಯೋಜನೆಯನ್ನು ತಂದಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಹೊರತಾಗಿ ಪ್ರತಿ ಬಾರಿಯೂ ಸಹಿತ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು, ಅದ್ರ ಜೊತೆಗೆ ಅಕ್ರಮ ನಡೀತಾ ಇರುವಂತದ್ದು ದಿನನಿತ್ಯ ಬೆಳಕಿಗೆ ಬರ್ತಾ ಇದೆ. ಆದ್ರೆ ದಂಧೆಗೆ ಮಾತ್ರ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತಡರಾತ್ರಿ ಖಚಿತ ಮಾಹಿತಿ ಮೇರೆಗೆ ರಾಜೇಶ್ ಅವರು ದಾಳಿ ಮಾಡೋದ್ರ ಮೂಲಕ 523 ಮೂಟೆ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೆ ಈಗ ಇರುವಂತ ಮಾಹಿತಿ ಪ್ರಕಾರ ಏನು ದಂಧೆಕೋರಿದ್ದಾರೆ ಅವರು ದಿನದಿಂದ ದಿನಕ್ಕೆ ಸ್ಥಳಗಳನ್ನ ಬದಲಾಯಿಸ್ತಾ ಇದ್ದಾರೆ. ಆದ್ರೆ ಒಂದನ್ನ ಗಮನಿಸಬೇಕು, ಅಧಿಕಾರಿಗಳಿದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಅನ್ನುವಂತ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಮಮತಾ, ಓಕೆ, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೊಂದೇ ಅಂತಲೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಥರ ತುಂಬ ಕಾಳಸಂತೆಯಲ್ಲಿ ಮಾರಾಟ ಆಗಿದೆ. ಬಟ್ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಷ್ಟೇ.